ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ನಿತಿನ್ ಕನ್ನಡಿಗ ವ್ಲಾಗ್ಸ್. ನೈಟ್ ಅಂತೂ ಗಣೇಶ ಹುಟ್ಟಿದ್ದು ತುಂಬ ಲೇಟಾಗೋಯ್ತು. ಅದಕ್ಕೆ ಸ್ವಲ್ಪ ಲೇಟಾಗಿ ಮಲಗಿ ಲೇಟಾಗಿದ್ದೆ. ಇಲ್ಲಿ ನೋಡಿ ನಮ್ಮ ಚೇತು ಸ್ಕೂಲ್ಗೆ ಹೋಗಿ ರೆಡಿ ಆಗೋನೆ. ಪಾಪ ಬೇಜಾರಾಗೋಯ್ತವನೆ, ಇವತ್ತು ಹೊಟ್ಟೋಯ್ತೀವಿ ನಾವು ಊರಿಗೆ ಅಂತ. ಅವ್ರ ಅಪ್ಪನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅವ್ರ ಅಪ್ಪ ಬೇಡ ಅಂತಂದರು. ನಾನು ಸುಮ್ಮನೆ ಅದೇ. ಅದಕ್ಕೆ ಏನು ಮಾಡ್ತಾರೆ ಸ್ಕೂಲಲ್ಲಿ? ಇವತ್ತಿನ ದಿನ ಚಕ್ಕರ್ ಹಾಕೋ, ಏನಾಗಲ್ಲ. ಹಾಂ, ಇವನಿಗಲ್ಲಿ ಬಿಡಿ, ಇವತ್ತೊಂದಿನ ಹೋಗಿ ಏನಾಗಲ್ಲ. ಹಾಂ, ಇವತ್ತೊಂದಿನ ಬಿಡಿ, ಏನಾಗಲ್ಲ. ಶ್ರುತೇಕ, ಇವತ್ತೊಂದು ದಿವಸ ಚಕ್ಕರ್ ಹಾಕಿ ಸಾಕು. ಯಾಕೆ? ಏನಕ್ಕೆ? ಲೇ ಬಿಡಿ, ಇವತ್ತೊಂದಿನ ಏನಾಗಲ್ಲ. ನಾವು ಸಂಜೆ ಹೋಗ್ತೀವಿ. ಸಂಜೆ ನಾವು ಹೊಟ್ಟೋಯ್ತೀವಲ್ಲ ಬಂದರೆ. ಏನಪ್ಪ ಮಕ್ಳಿಗೆಲ್ಲ ಇಷ್ಟೊಂದು ತಲೆ ವಿಷಯ ಮಾಡಿಸ್ಕೊಂಡು ನೀವು. ಹಿಂಗೆಲ್ಲ ಆಡೋರೆ ಓದ್ತಾರ? ಹಾಂ. ಏನು ತಿಂಡಿ ಇವತ್ತು? ಏನು ತಿಂಡಿ ಇವತ್ತು? ರೊಟ್ಟಿ ಜೊತೆಗೆ ನೀನೇನು ಮಾಡ್ತಾ ಇದ್ದೀರಿ? ಓ, ಇಷ್ಟೊತ್ತು 9 ಗಂಟೆ ಕಾಫಿ ಮಾಡಿದ್ರೆ ಯಾವಾರು? ನೀನೇ ಬಿಡಪ್ಪ ಕಾಫಿ ಮಾಡ್ಗಳು. ಓ, ಟೈಮ್ ಏನು? 8 ಗಂಟೆ. ಸಾರಿ 8 ಗಂಟೆ. ನಾವು ಈಗ ಎದ್ಬಿಟ್ಟು ನನ್ನ ಮಕ್ಕನೇ ತೊಳ್ದಿಲ್ಲ. ಬೇಗ ರೊಟ್ಟಿ ಮಾಡಿ ಪಾಪ ಹುಡುಗಂಗೆ ರೆಡಿ ಆಗಿ ಹೋಗ್ತಾನ ಸ್ಕೂಲ್ಗೆ. A few moments later. ನೋಡಿ, ನಾನು ಕಾಫಿ ಕುಡಿತಾ ಕೂತಿದ್ದೀನಿ. ಇವನು ಸ್ಕೂಲ್ಗೆ ಹೋಗೋಕ್ಕೆ ಬ್ಯಾಟಿಂಗ್ ಮಾಡ್ತಾನೆ ರೊಟ್ಟಿನ. ಇವ್ರು ನೋಡಿ ನಮ್ಮ ಬ್ಲಾಗ್ ನೋಡ್ತಾ ಕೂತವ್ರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು. ನೋಡಿ ನಮ್ಮ ಬ್ಲಾಗ್ ನೋಡ್ತಾರೆ. ಸಂಗೀತ ಹೆಂಗೆ ಬಂದೈತೆ? ಹಾಂ, ನೋಡಿ ಗೈಸ್, ನಮ್ಮ ಚೇತನ್ ಅವರು ಒಳ್ಳೆ ಬುದ್ಧಿ ಇದೊಂದು ಕಲ್ತ್ಬಿಟ್ಟವ್ರೆ. ಸ್ಕೂಲ್ ಹೋಗಿಂದ ಮುಂಚೆ ಆಶೀರ್ವಾದ ತಗೋತಾರೆ ದೊಡ್ಡವ್ರದ್ದು. ನಮ್ಗೇನು ಬೇಡ ಕಣ, ನಾವೇನು ಬೇಡ. ಬೇಡ ಸುಮ್ಮನಿರು. ಮಾಡಬ, ಇಲ್ಲೊಂದು 100 ರೂಪಾಯಿ ಕೊಡ್ತೀನಿ ಬಾಯ್ಲಿ. ಬಾರೋ, 100 ರೂಪಾಯಿ ಕೊಡ್ತೀನಿ. ಒಳ್ಳೇದಾಯ್ತದೆ ನೋಡಿ. ಹೆಂಗಿದ್ದಾವೆ ಪಾದಗಳು? ಈಗ ಯಾವ್ದು ವಂಶ ಬೈಕಿ ಕೊಡು. ನೋಡಿ, ಅವ್ರ ಅಪ್ಪ ಅವ್ರು ಬಂದರು. ಕೇರ್ನಗರ್ ಚೇರ್ಮನು ನೋಡಿ, ಇವರೇ ಚೇರ್ಮನ್ ಕೇರ್ನಗರಕ್ಕೆ. ನೋಡಿ ಹೆಂಗಿದೆ ಹೊಟ್ಟೆ. ಈಗ ಅವ್ನು ಬಿಟ್ಬಿಟ್ಟು ಬರ್ತೀನಿ ಬಸ್ ಸ್ಟ್ಯಾಂಡ್ಗೆ. ನೋಡಿ ಅವ್ರ ಅಮ್ಮ. ಜೊತೆ ಶೂ ಹಾಕೊಳ್ಳೋ ಬೇಗ. 2000 years later. ನೆಕ್ಸ್ಟ್ ಚೇತು ಕರ್ಕೊಂಡು ಹೊರಟೆ. ಅವ್ನು ಬಸ್ ಸ್ಟಾಪ್ ಕರ್ಕೊಂಡು ಹೊರಟಿದೆ. ಇದೇ ನಮ್ಮ ಚೇತು ಬಸ್ ಸ್ಟಾಪು, ನೋಡ್ಕೊಳ್ಳಿ. ಇಲ್ಲೇ ಡೈಲಿ ಒಂದು ಬಸ್ ಹತ್ತದು. ಅವ್ನು ಪಾಪ 80 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಅವ್ನ ಸ್ಕೂಲ್ ಬಂದು ಗುರುಕುಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ, ಮೈಸೂರು ಹತ್ರ ಇರೋದು, KRS ಹತ್ರ. One eternity later. ಹಾಂ, ಎಲ್ಲಿ? ಯಾರು ಕರ್ತಿದ್ರಿ ಅವ್ರನ್ನ? ಮತ್ತೆ ಕರ್ತಿದ್ರು ಅಂತ ಹೇಳ್ತವ್ರಿ. ಹಾಂ, ಆದ್ರೆ ನೀವು ಹೋದ್ರೆ ಕಾಮಿಡಿ ಕಲ್ಲಡಿಗೆ ಪಕ್ಕ ಇಟ್ಟು ರೇಣುಕಲ್ಲಿ ನೋಡಿ ಒಂದು ಟ್ರೈ ಮಾಡಿ. ಆಡಿಷನ್ ಕೊಡಿ. ಹಾಂ, ಓ, ಇದ್ಯಾಕೆ ಹಿಂಗೆ ಕೂತ್ಬಿಟ್ರಲ್ಲ ಈಗ ಸೈಲೆಂಟಾಗಿ ಫೋನ್ ತೆಗೆದ್ರೆ? ರೇಣುಕಲ್ ಯಾಕೋ ಫುಲ್ಲು ಸಪ್ಪೆ ಕೂತ್ಬಿಟ್ಟವ್ರೆ. ಇದೇನು ತೊಂದರೆ ಗೊತ್ತಿಲ್ಲ. ಆಮೇಲೆ ಕೇಳ್ಬಿಟ್ಟು ವಿಚಾರಿಸ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಮಾಡ್ಕೊಡು ಪಾಪ ಚಟ್ನಿನ. ಹೊಟ್ಟೆ ಹಸು ಏನೋ ಪಾಪ. ಮಗುಗೆ ಮಗು ಮಗು. ಈ ಮಗು ನೋಡಿ ಸೈಲೆಂಟಾಗಿ ಕೂತೈತೆ. ವಂಶಿ ಯಾಕೆ ಅಲ್ಲೆಲ್ಲ ಫುಲ್ ಒಕ್ರ ಪಿಕ್ರ ನಿಂದು? ವಂಶಿಕ್
ಮೂಗು ಒಂದು ಸ್ವಲ್ಪ ಎತ್ಕೊಬಿಟ್ಟದಪ್ಪ ಮೇಕೆ. ಓ ಕ್ಲೀನಾಗಿ ಮಗ ತೊಳ್ಕೊಬೇಕು ನೋಡಿ. ಇವತ್ತು ನಮ್ಮ ಮನೇಲಿ ತಿಂಡಿ ರೊಟ್ಟಿ ಮತ್ತು ಬೀನ್ಸ್ ಪಲ್ಯ. ಇದು ಚೆನ್ನಾಗಾಯ್ತಾ? ತಿನ್ಸು ನನಗೆ ನೋಡಿ. ಇವ್ರು ಪೂಜೆ ಮಾಡ್ತಾರೆ, ಫುಲ್ ಶ್ರದ್ಧೆ ಭಕ್ತಿಯಿಂದ ಬೇಡ್ಕೋತವ್ರೆ. ಆದರೆ ದೇವ್ರಂದರೆ ಹೆವಿ ಇಷ್ಟೇ ಇವ್ರಿಗೆ, ಭಕ್ತಿ ಜಾಸ್ತಿ. ಗಂಟೆ ಹೊಡೆಯೋಕೆ ಶುರು ಮಾಡ್ತಾರೆ ಈಗ. ನಿಮಿಷ ಏನು ಮಾಡ್ತಾ ಇದೆಯಾ? ಹಾಂ, ಏನು ಹೊರಿತಾವನಿ? ಸ್ಕೂಲ್ ರಜಾನೇ ಇವತ್ತು? ಸರಿ. A few moments later. ಹಂಗೆ ಮನೇಲಿ ಚೇತನ ಇರಲಿಲ್ಲ ಅಂದ್ಬಿಟ್ಟು ನಾನು ನಮ್ಮ ಮುಂಚೆ ಆಟ ಆಡ್ತಿದ್ವಿ. ಹಿಂಸೆ ಕೊಡ್ತಿದ್ದೆ ಅವನಿಗೆ. ತಪ್ಪಿಸ್ಕೋದು ಹೆಂಗೆ ತಪ್ಪಿಸ್ಕೋತೀಯ? ಲಾಸ್ಟಿಗೆ ನನಗೂ ಸುಸ್ತಾಯಿತು, ಅವನಿಗೂ ಸುಸ್ತಾಯಿತು. ನನಗೊಂದು ಸ್ವಲ್ಪ ಕೆಲಸ ಇತ್ತು, ಅವ್ನು ಮಲ್ಕೊಂಡ ಮಧ್ಯಾಹ್ನ. ನಾನು ನಮ್ಮ ಚಿಕ್ಕಪ್ಪ ಆಚೆ ಹೋಗ್ತಾ ಇದ್ದೀವಿ. ಏನು ಗೋಬಿ ಏನು ಮಾಡೋಕ್ಕೆ ಐಟಮ್ಸ್ ಬೇಕಂತೆ ತರಕ್ಕೆ ಹೋಗ್ತಾ ಇದ್ದೀವಿ ಟೌನ್ಗೆ. ಕೇರಳ ಟೌನ್ಗೆ ಹೋಗ್ತಾ ಇದ್ದೀವಿ. ಹಂಗೆ ಗೋಬಿ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ನಮ್ಮ ಅಂಕಲ್ನ ಕಳಿಸಿದ್ರು ಕ್ಯಾಪ್ಸಿಕಮ್ ಮತ್ತು ಸಾಸ್ಗಳು ತರೋಕ್ಕೆ. ಹಂಗೆ ನಾನು ನಮ್ಮ ಅಂಕಲ್ ಹರಟೆ ಹೊಡ್ಕೊಂಡು ಸುಮ್ಮನೆ ಹಂಗೆ ಹೋಗ್ತಾ ಇದ್ವಿ ಟೌನ್ ಕಡೆ. ಹಂಗೆ ಮಾತಾಡ್ಕೊಂಡು ಹಂಗೆ ಟೌನ್ಗೆ ಹೋಗ್ಬೇಕಾದ್ರೆ ಇಲ್ಲಿ ನೋಡಿದ್ರೆ ಫುಲ್ ಟೀಚರ್ಸ್ ಡೇ ಅಂದ್ಬಿಟ್ಟು ರ್ಯಾಲಿ ಮಾಡ್ತಾಯಿದ್ರು ಟೀಚರ್ಸ್ ಎಲ್ಲ. ನಾನು ಫಸ್ಟ್ ಯಾವುದೋ ಗಣೇಶನ್ ಬಿಡ್ತಾರೆ ಅಂತ ಅಂದ್ಕೊಂಡೆ, ಆದರೆ ಇದು ಯಾವುದೋ ಟೀಚರ್ಸ್ ಡೇ ರ್ಯಾಲಿ ಅಂತಂದ್ರೆ ನಮ್ಮ ಚಿಕ್ಕಪ್ಪನ ಕೇಳಿದ್ದಕ್ಕೆ ನೋಡಿ ಫುಲ್ ಟ್ರಾಫಿಕ್ ಅಂತ ಫುಲ್ ಜಾಮ ಹೋಗಿತ್ತು. ಮಾರ್ಕೆಟ್ಗೆ ಹೋಗ್ಬೇಕಿತ್ತು ನಾವು. 2000 years later. ನೀವು ನೋಡ್ತಾ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಯಿತು. ಇಲ್ಲಿ ತರಕಾರಿ ತಗೊಳಕ್ಕೆ ಬಂದ್ವಿ ನಾವು. ಇದೇ DS ಥಿಯೇಟ್ರು ಕೇನಗರದಲ್ಲಿರೋದು. ಇನ್ನೂ 2-3 ಐತೆ, ಅಂದರೆ ಅಷ್ಟೊಂದು ಫೇಮಸ್ ಆಗಿಲ್ಲ. ಆದರೆ ಈ ಥಿಯೇಟರ್ ಮಾತ್ರ ಪ್ರಿಯಾರಿಟಿನ ಜಾಸ್ತಿನೇ ಕೊಟ್ಟವ್ರು ಕ್ಲೀನ್ನೆಸ್ಗೆ. ಹಂಗೆ ಮಾರ್ಕೆಟಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಇನ್ನೊಂದು ಕೆಲಸ ಹೇಳಿದ್ರು ನಮ್ಮ ಚಿಕ್ಕಮ್ಮ. ಅದೇನು ಅಂತಂದರೆ ಕ್ಯಾನಲ್ಲಿ ನೀರು ತಗೊಬನ್ನಿ ಅಂತ ಹೇಳಿದ್ಲು. ಅದಕ್ಕೆ ಕ್ಯಾನ್ ಎತ್ಕೊಬಂದ್ವಿ ನೀರು ತರೋಕ್ಕೆ. Later. ಕ್ಯಾನ್ ಎತ್ಕೊಬಂದು ಮೇಲೆ ಕಿಡೋ ಅಷ್ಟರಲ್ಲಿ ಬೆಟ್ಟ ಹತ್ತಂಗೆ ಆಗೋಯ್ತು. ನನಗಂತೂ ಫುಲ್ ಸುಸ್ತಾಗೋಯ್ತು. ಹಂಗೆ ನಮ್ಮಮ್ಮ ಮೈಸೂರಿಂದ ಕೇನರ್ಗೆ ಬಂದಿದ್ರು. ಅದಕ್ಕೆ ಫೋನ್ ಮಾಡಿದ್ರು ಬಸ್ ಸ್ಟ್ಯಾಂಡಲ್ಲಿ ಬಾ ಅಂತ. ಅದಕ್ಕೆ ಪಿಕ್ ಮಾಡೋಕೆ ಹೋಗ್ತಾಯಿದ್ದೆ. ಇನ್ನು ಕೆಲಸ ಇತ್ತು ಕೇನಗರದಲ್ಲಿ, ಅದಕ್ಕೆ ಬಂದಿದ್ರು. 1 eternity later. ಅಮ್ಮ ಕೇನಗರದ ಪುರಸಭೆ ಹತ್ರ ಹೊರಟೋಗಿದ್ರು ಆವಾಗಲೇ. ಅದಕ್ಕೆ ನಾನು ಅಲ್ಲಿಗೆ ಹೋಗ್ತಾಯಿದ್ದೆ. ಇವರೇ ನೋಡಿ ಗೈಸ್ ನಮ್ಮ ಮದರ್ ಇಂಡಿಯಾ. ತುಂಬ ರಶ್ ಇತ್ತು, ಅದಕ್ಕೆ ಆಫೀಸ್ ಆಚೆ ವೆಯ್ಟ್ ಮಾಡ್ತಾ ಕೂತಿದ್ವಿ. 2000 years later. ನಾನು ನಮ್ಮಮ್ಮ ಕೆಲಸ ಮುಗಿಸ್ಕೊಂಡು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದ್ವಿ. ಇವತ್ತಿಗೆ ಈ ವಿಡಿಯೋ ಸಾಕು ಗೈಸ್, ಸ್ವಲ್ಪ ದೊಡ್ಡದಾಯಿತು ವಿಡಿಯೋ. ಈ ವಿಡಿಯೋನ ಪಾರ್ಟ್ 2 ಕಂಟಿನ್ಯೂ ಮಾಡ್ತೀನಿ. ಪಾರ್ಟ್ 2 ಮಿಸ್ ಮಾಡಿದೆ ನೋಡಿ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್. ನೋಡಿ ಮೈಕ್ರೋಮ್ಯಾಕ್ಸ್ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಹೆಂಗೈತೆ ಅಂತ. ಕಿಚಡಿಗೆ ಸಾಂಬಾರು ಹಾಂ, ಒಂದು ಅರ್ಧ ಬಾಟ್ಲು 90. ಇದು ಗೋಬಿ ಫ್ರೈ ಮಾಡ್ತಿದ್ದೀವಿ. ಇನ್ನು ಎಷ್ಟೊತ್ತು ಮಿಕ್ಸ್ ಮಾಡೋಕ್ಕೆ? ನಾನು ವಿಡಿಯೋ ಮಾಡ್ತೀನಿ ಅಂತಂದಿದ್ದು, ನೀವು ಉಮ್ಮ ಮಾಡ್ತಾಯಿದ್ದೀನಿ ಅಂತಂತೀರಲ್ಲ ನೀವು. ಅಷ್ಟೇ.